ಕ್ರೇಜ್ ಅಂತ ಹೆಂಗಿತ್ತು ಅಂದರೆ ಕ್ಯೂನೇ ಇಷ್ಟು ಇರ್ಬೇಕಾದ್ರೆ ಅವ್ರಿಗೆ ಫುಲ್ಲು ನಾಚಿಗೆ. ಪ್ಯಾಕೋ ಯಾರು ಆಡ್ಬೋದು ಚೆನ್ನಾಗಿ ನೋಡಿದ್ರ ನೀವೇ ಹೇಳುವಂಥದ್ದೇನೂ ಇಲ್ಲ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಮಿಸ್ಟರ್ ದರ್ಶ್ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಸೊ ಈ ಬ್ಲಾಗ್ ಬಂದು ತುಂಬ ಎಕ್ಸೈಟೆಡ್ ಆಗಿರುತ್ತೆ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಹೇಳ್ಬಿಟ್ರೆ ಎಕ್ಸೈಟೆಡ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತಲ್ಲ. ಬನ್ನಿ. ಸೊ ಇವಾಗ ನಮ್ಮ ಹುಡುಗರು ಬರ್ತಿದ್ದಾರೆ, ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ. ಸೊ ಬಂದಿದ ತಕ್ಷಣ ಕಾರಲ್ಲಿ ಜೂಟ್ ಆಗೋಣ. ಈಗ ಫ್ರೆಂಡ್ಸ್ ಜೊತೆ ಮೀಟ್ ಆಗಾಯಿತು, ಕಾರಂತೂ ಹತ್ತಾಯಿತು. ಈಗ ಕಾರಿಂದ ಹೊರಟಿರೋದು ಕ್ಯಾಮ್ರಾ ರೆಕಾರ್ಡ್ ಆಗೋದು ಬ್ಯಾಕ್ ಸೈಡ್ ಕಾಣಿಸಲ್ವೇನೋ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ಈಗ ಬಂದು ರೀಚ್ ಆಗಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸಿ 3 ಗಂಟೆಗೆ ರೀಚ್ ಆಗಿದ್ದೀವಿ. 1 ಗಂಟೆ ಅಂತ ಅಂದ್ಕೊಂಡಿದ್ದೆವು, ಬಟ್ 3 ಗಂಟೆಗೆ ರೀಚ್ ಆಗಿದ್ದೀವಿ. ಈಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ನ ರಿವೀಲ್ ಮಾಡೋಣ ಬನ್ನಿ. ಆ ಲಿಫ್ಟಿಗೂ ನಾನು ಮೇಲ್ಗಡೆ ಹಂಗೆ ಹೋಗ್ಬೋದು ಅಂದ್ಕೊಂಡಿದ್ದೆ. ನೋಡಿದ್ರೆ ಕೆಳಗಿಳಿದು ಮತ್ತೆ ಒಂದು ಫ್ಲೋರ್ ಇಳಿಬೇಕಲ್ಲ. ಹಾಂ, ಕಾರಲ್ಲಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು ಅಂದ್ರೆ ಕಾರ್ ಪಾರ್ಕಿಂಗ್ ಮಾಡಿಲ್ಲ ಏನು 10 ರೂಪಾಯಿ ಟೂ ವೀಲರ್ 10 ರೂಪಾಯಿ ಆನ್ ಮಾಡ್ತೀರಾ? ಆನ್ ಆಗಿದೆ ಈಗ. ಆನ್ ಆಗೈತೆ. ಹಾಯ್ ಗಾಯ್ಸ್, ಫೈನಲಿ ಮೈಸೂರು ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಆಗಿದ್ದಾಗಾಯ್ತು. ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಾಯ್ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರಾಕೇಶ್ ಅವರು ಬಂದಿದ್ದಾರೆ. ಅವರು ಸ್ವಲ್ಪ ನಾಚಿಕೆ ಅವ್ರಿಗೆ. ಎಷ್ಟು ಇದೆ ನೋಡಬೇಕು. ಸಂಡೇ ಬೇರೆ, ಸೊ ತುಂಬಾ ರಶ್ ಇರಬಹುದು. ನೋಡೋಣ ಬನ್ನಿ ಅದೇನು ಅಂತ. ತಗೋತೀವಣ. ಕೆಲಸ ಇರೋ ಕಾರಣಕ್ಕೆ ನಾವು ಈ ಟೈಮಿಗೆ ಹೋಗ್ತಾ ಇದ್ದೀವಿ. 3 ಗಂಟೆಗೆ. 3:30 ಆಗೈತಾ ಬ್ರೋ ಟೈಮು? 3:30. ನಾವು ಅದನ್ನೆಲ್ಲ ಕೆಲಸ ಮುಗಿಸಿ ದೇವಸ್ಥಾನ ದರ್ಶನ ಮಾಡಿ ಹೋಗೋಷ್ಟಕ್ಕೆ 5:30. ಪ್ಯಾಕೋ ಹೌದಾ? 6 ಜನ ಇವಿ ಇವ್ರಿ. ನೋಡೋಣ ಇಲ್ಲೋಗಿ. ಯಾರು ಆಡ್ಬೋದು ಚೆನ್ನಾಗಿ? ಆಮೇಲೆ ಗುರು ಫೈನಲ್ಸ್ ಅಲ್ಲಿ ಮಸ್ತಾಗಿ ಆಡ್ಬೇಕು. ಅವರು ಮಸ್ತಾಗಿ ಆಡ್ಬೇಕು ಅಂತ ಆಲ್ ದ ಬೆಸ್ಟ್ ಹೇಳಿ. ನಮ್ಮ RCB ಫೈನಲ್ ಅಲ್ಲಿ ಸೂಪರ್ ಆಗಿ ಆಡಬೇಕು. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮನೆ ರಸ ಐತೆ ಗಾಯ್ಸ್. ಸೊ 100 ರೂಪಾಯಿ ಕ್ಯೂನೇ ಇಷ್ಟು ಇರ್ಬೇಕಾದ್ರೆ ಇನ್ನು ನಾರ್ಮಲ್ ಕ್ಯೂ ಎಷ್ಟಿರ್ಬೋದು ಯೋಚನೆ ಮಾಡಿ ಹೇಳಿ. ಬನ್ನಿ ಮುಗಿಸಿ ಎಲ್ಲ ಆಗಿದೆ. ದರ್ಶನ ಮುಗಿಸಿ ಇವಾಗ ಟೈಮ್ ಬಂದಿದ್ದು. ಎಲ್ಲಿದ್ದಾರಪ್ಪ? ಇಲ್ಲೇ ಇದ್ದಾರೆ. ಸೊ ಬನ್ನಿ ಹೋಗೋಣ. ದರ್ಶನ ಎಲ್ಲ ಮುಗ್ದಿದೆ. ಸೊ ಈಗ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಸರ್ಪ್ರೈಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ.
ಇದು ಬನ್ರಿ ರಿವೀಲ್ ಮಾಡಿ ನಿಮಗೆ ಈ ಸರ್ಪ್ರೈಸ್ ಮಾತ್ರ ಮಸ್ತಾಗಿ ಇರುತ್ತೆ ಅಂತ ಅನ್ಕೊಂತ ಇದೀನಿ. ಹೇಗಿತ್ತು ಗಾಯ್ಸ್ ಸರ್ಪ್ರೈಸು? ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಈ ಸಲ ಕಪ್ ನಮ್ಮದೇ, ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಇಲ್ಲಿ ಬಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಬ್ರೋ ಹೆಂಗಿತ್ತು ಬ್ರೋ? ನೈಸ್, ಸಖತ್ತಾಗಿತ್ತು. ಕ್ರೇಜ್ ಅಂತ ಜಾಲಿ ಜಾಲಿ ಫುಲ್ ಖಾಲಿ. ಅಲ್ಲ ಆ ಕಡೆ ಅಲ್ಲಿರೋ ಫ್ಲಾಗು ಅಲ್ಲ, ಆ ಫ್ಲಾಗ್ ನಮ್ಮ ಕೈಗೆ ಸಿಗ್ತಾಯಿಲ್ಲ, ಹಂಗೆ ಹೇಳ್ಕೊಂಡು ಹೋಯ್ತವ್ರೆ. ಅದು ಆ ರಿಯಾಕ್ಷನ್ ನೀವು ನಮ್ಮ ರಾಕೇಶ್ ಅವ್ರನ್ನ ಕೇಳಬೇಕು. ನನಗೆ ಗೋಪುರ ವಿಡಿಯೋ ಮಾಡೋಕ್ಕೆ ಆಯ್ತಲ್ಲ, ಅಷ್ಟು ಕ್ರೌಡು ಆದ್ರೂ ಸಕ್ಕದಾಗಿತ್ತು ಬಿಡಿ. ಕಿರ್ಚಿ ಗಂಟ್ಲೆ ಹೋಗ್ಬಿಡೈತೆ ನಾವು. ನಮ್ ರಾಕೇಶ್ ಅವ್ರನ್ನ ಒಂದ್ಸರ್ತಿ ಕೇಳಿ ಅವ್ರ ಅನುಭವದ ಮಾತು ಒಂದೆರಡು ಸರ್ತಿ ಹೇಳ್ತಾರೆ. ರಾಕೇಶ್ ಅವ್ರ ಹೇಳ್ರಿ ಬ್ರೋ. ಇಲ್ಲಿ ಹೇಳ್ರಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡಿದ್ರ ನೀವೇ ಹೇಳುವಂಥದ್ದೇನು ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಹೇಳಿದ್ರ ವಿಡಿಯೋಗೆ ಅವ್ರನ್ನ ಕೇಳೋಣ. ಅವ್ರಿಗೆ ಫುಲ್ಲು ನಾಚಿಕೆ ಫುಲ್ಲು ನಾಚಿಕೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಯ್ತು ಗಾಯ್ಸ್, ನೆಕ್ಸ್ಟು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಕೀಪ್ ವಾಚಿಂಗ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ.